ಚಾಮರಾಜನಗರ ಸುಂದರ ನಗರವಾಗಿಸಲು ಸಹಕರಿಸಿ. ಪರಶುರಾಮ್ ಚಲವಾದಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ವಚ್ಛತಾ ತಿಳುವಳಿಕೆ ನೋಟಿಸ್. ಒಣ ಕಸ, ಹಸಿ ಕಸ ಪ್ರತ್ಯೇಕಿಸಿ ನಗರಸಭಾ ಕಸದ ವಾಹನಗಳಿಗೆ ನೀಡಿ. ಚಾಮರಾಜನಗರ ನಗರಸಭಾ ಪೌರಾಯುಕ್ತ ಪರಶುರಾಮ್ ಚಲವಾದಿ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಮಂಗಳವಾರ ಸಂಜೆ ದಿಢೀರ್ ಕಾರ್ಯಾಚರಣೆ ನಡೆಸಿ ಬೀದಿ ಬದಿ ವ್ಯಾಪಾರಿಗಳು, ಜ್ಯೂಸ್ ಕಾರ್ನರ್, ಚಾಟ್ಸ್ ಮಳಿಗೆ ಮಾಲೀಕರಿಗೆ ಸ್ವಚ್ಛತಾ ಬಗ್ಗೆ ಜಾಗೃತಿ ಮೂಡಿಸಿ ಅಂಗಡಿ ಸುತ್ತ ಶುಚಿಯಾಗಿಟ್ಟುಕೊಳ್ಳುವಂತೆ ಅಂಗಡಿ ಮಾಲೀಕರಿಗೆ ಸ್ವಚ್ಛತಾ ತಿಳುವಳಿಕೆ ನೋಟಿಸ್ ನೀಡಿದರು. ನಗರದ ರಥಬೀದಿ, ರಾಮರಾಜೇಶ್ವರಿ ಉದ್ಯಾನವನ ಮುಂಭಾಗ, ಅಗ್ರಹಾರ ಬೀದಿ, ಚಿಕ್ಕಂಗಡಿ ಬೀದಿ, ನಗರಸಭಾ ಕಚೇರಿ ಮುಂಭಾಗದಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ಸ್ವಚ್ಛತಾ ಕಾಪಾಡಿಕೊಳ್ಳುವಂತೆ ಅರಿವು ಮೂಡಿಸಿ ಮಾಲೀಕರಿಗೆ ತಿಳುವಳಿಕೆ ನೋಟಿಸ್ ನೀಡಿ ಒಣ ಕಸ, ಹಸಿ ಕಸ ಪ್ರತ್ಯೇಕವಾಗಿ ನಗರಸಭೆ ವಾಹನಗಳಿಗೆ ನೀಡುವ ಮೂಲಕ ಚಾಮರಾಜನಗರವನ್ನು ಒಂದು ಸುಂದರ ನಗರವನ್ನಾಗಿಸಲು ನಗರದ ಜನತೆ ನಗರಸಭೆಯೊಂದಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ಅಧಿಕಾರಿ ಮಂಜುನಾಥ್, ನಗರಸಭಾ ಸಮುದಾಯದ ಸಂಚಾಲಕರಾದ ಪವಿತ್ರ, ಶೈಲಜಾ, ಶೀಲಾ, ಸುನಿತಾ, ರಾಜೇಶ್ವರಿ, ಕಾವ್ಯ, ಪ್ರಕೃತಿ, ಸುಮಾ, ಮಹದೇವಮ್ಮ, ಸಿಬ್ಬಂದಿಗಳಾದ ಸಿಡಿ ವೆಂಕಟೇಶ್, ತಂಗವೇಲು, ಮಣಿಕಂಠ ಆಚರಿದ್ದರು. ವರದಿ ಒಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ನೀವು ಅವ್ರಿಗೆ ಹೇಳ್ಬೇಕು, ಪಕ್ಕದಲ್ಲಿ ನೀವು ಹೇಳ್ಬೇಕು, ತೊಂದರೆ ನಿನ್ನೆ ದಿವಸ ನೀನು ಹೇಳ್ಬೇಕು. ತಮಿಳ್ನಾಡು ಯಾವುದೇ ಕಾಲಕ್ಕೂ ಕಸನ ಹೊರಗಡೆ ಚೆಲ್ಲಬಾರ್ದು. ಅದನ್ನು ಡಸ್ಟ್ಬಿನಲ್ಲಿ ಇಡಬೇಕು ಮತ್ತು ಪಬ್ಲಿಕ್ಕು ಕೂಡ ಇಡಬೇಕು. ಯಾವುದೇ ಕಾರಣಕ್ಕೂ ಕಸನ ಹೊರಗಡೆ ಬಿಸಾಕ್ತಿರ್ಬೇಕು. ಜೊತೆಗೆ ನೀವೇನು ವ್ಯಾಪಾರ ಮಾಡ್ತೀರೋ ಆ ಸ್ಥಳನ ಶುಚಿಯಾಗಿಡಬೇಕು. ಇದು ಶುಚಿಯಾಗಿಲ್ಲ ಅಂದರೆ ಖಂಡಿತ ಅಂಗಡಿ ಏನಿದೆ ಆದಷ್ಟು ಇದು ಮಾಡಿಕೊಡಿ. ನಾನು ಇಲ್ಲಿ ಬಂದು ಒಂದು ವಾರದಿಂದ ನೋಡ್ತಾ ಇದ್ದೀನಿ. ಎಲ್ಲ ಅಂಗಡಿಕಾರರು ರಸ್ತೆಯಲ್ಲಿ ತಂದೋದು ಮಾಡೋದು ನೋಡಿದೆ. ಅದಕ್ಕಾಗಿ ನಾನು ಇವತ್ತು ಮುಂದೆ ನಮ್ಮ ವಿಷಯಗಳಿಗೆ ಎಲ್ಲರಿಗೂ ತಿಳುವಳಿಕೆ ಪತ್ರ ಕೊಡ್ತಾ ಇದ್ದೀನಿ. ಕಸಗಳನ್ನು ಎಲ್ಲಿ ಬೇಕಾದ್ರೆ ತಂದೋದಿಲ್ಲ. ರಸ್ತೆ ಅಂಗಡಿಗಳಲ್ಲಿ ಒಂದು ಡಸ್ಟ್ಬಿನ್ ಟೈಪ್ ಮಾಡಿತ್ತು. ನಮ್ಮ ಗಾಡಿ ನಮ್ಮ ನಗರಸಭೆಯ ಗಾಡಿ ಬಂದಾಗ ಅದು ಹಾಕಬೇಕು. ಕಸ ಒಣಗಿಸ ಪ್ರತ್ಯೇಕ ಮಾಡಿ ಹಾಕಿ ಮತ್ತು ತಿಳುವಳಿಕೆ ಕೊಡ್ತಾ ಇದ್ದೀನಿ. ಈಗ ತಿಳುವಳಿಕೆ ಕೊಟ್ಟ ನಂತರ ಮುಂದಿನ ತಾರೀಕು ಮತ್ತೆ ಅದೇ ರೀತಿ ಮಾಡೋಕ್ಕಂದ್ರೆ ಮತ್ತು ಅವರಿಗೆ ನ್ಯಾಯ ಕಂಡ ಅಂತಂದರೆ ಅವ್ರಿಗೆಲ್ಲರಿಗೂ ಮನೆಗಳು ಸೇರಿ ನಾನು ತಿಳುವಳಿಕೆ ಕೊಡ್ತಾ ಇದ್ದೀನಿ. ಅರಿವು ಕಾರ್ಯಕ್ರಮ ಇದು, ಅರಿವು ಕಾರ್ಯಕ್ರಮ, ಜಾಗೃತಿ ಅರಿವು ಅದೇ ತಿಳುವಳಿಕೆ ಕೊಡ್ತಾ ಇದ್ದೀನಿ. ಮುಂದಿನ ಸಲ ಸಹಕರಿಸ್ತಾರೆ ಅಂತ ನನಗೆ ಅನಿಸುತ್ತೆ. ಸಹಕರಿಸಲೇಬೇಕು. ಮಾಡೋಣ, ನಾವು ಕೂಡ ಸಹಕರಿಸಿ ಈ ನಗರವನ್ನು ಸುಂದರ ನಗರವಾಗಿ ಮಾಡೋ ಪ್ರಯತ್ನ ಮಾಡೋಣ. ಆ ಥರ ಏನಾಗಿತ್ತು ನಾವು ಅಂಗಡಿಗಳನ್ನ ತೆಗೆದುಕೊಳ್ತೀವಿ. ಮತ್ತು ರಸ್ತೆ ಬಗ್ಗೆ ಕಾರ್ಡ್ ಕೂಡ ಕ್ಯಾನ್ಸಲಾಗುತ್ತೆ. ಹೀಗಾಗಿ ನೋಟಿಸ್ ಕೊಡ್ತೀವಿ, ಮೊದಲೇ ನೋಡಿದ್ದೀವಿ. ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ಕಾರ್ಡ್ ಕೂಡ ರದ್ದು ಮಾಡ್ತೀವಿ. ಸ್ವಚ್ಛಾಗಿಡಬೇಕು. ಆ ಜಾಗನ ಫಸ್ಟ್ ಕ್ಲೀನ್ ಮಾಡಬೇಕು. ಸಾರ್ವಜನಿಕರಿಗೆ ಸ್ವಚ್ಛವಾಗಿರಬೇಕು ಜಾಗ, ಸರ್ಕಾರಿ ಜಾಗ. ಹಲೋ ನಾಳೆ ಮಡಗಂಗಿಲ್ಲ ನಿಮಗೂ ಅಷ್ಟೇ. ಅದೇ ಮಡಗಂಗಿಲ್ಲ. ದೇವಸ್ಥಾನ ಜಾಗ ಗ್ಯಾಪ್ ಇರಬೇಕು. ಇದ್ರೆ ತಳಿಸ್ಬಿಡ್ತೀನಿ. ಯಾವ ಬಂದು ನೋಡಿದ್ರೆ ಇರಬಾರ್ದು. ನಿಮ್ಮ ಜವಾಬ್ದಾರಿ ಮೇಡಪ್ಪ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಿರಲ್ಲ, ನೀವು ವ್ಯಾಪಾರ ಮಾಡೋಂಥ ಜಾಗ ಶುಚಿಯಾಗಿರಬೇಕು, ಕ್ಲೀನಾಗಿರಬೇಕು. ಯಾವುದೇ ರೀತಿ ಕಸ ಬಿಡಬಾರ್ದು. ಮತ್ತು ಸರ್ಕಾರದಿಂದ ಏನು ವೇಸ್ಟೇಜ್ ಬರುತ್ತೆ ಅದನ್ನು ಒಂದು ಡಸ್ಟ್ಬಿನ್ಗೆ ಹಾಕಿ ನಗರಸಭೆ ಬೇಕಾದ್ರೆ ಕೊಡ್ತಾರೆ. ಒಂದು ವೇಳೆ ಕೊಡ್ತೀರ ಡಬ್ಬಿ ಕೊಡಪ್ಪ.